ಹಾಯ್ ಫ್ರೆಂಡ್ಸ್, ನಾವಿವತ್ತು ನಂದಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಮಾರ್ನಿಂಗ್ 4:50ಗೆ ಮನೆಯಿಂದ ಬಿಟ್ವಿ. ನಾವು ಹೋಗ್ತಾ ಇರೋದು ಬೈಕಲ್ಲಿ. ನೋಡಿ, ಹೋಗುವಾಗ ಅಷ್ಟೇನು ಟ್ರಾಫಿಕ್ ಇರಲಿಲ್ಲ, ಹಾಗಾಗಿ ಬೇಗನೆ ಹೋದ್ವಿ. ಏನೋ ಬೇಗ ಬಂದ್ವಿ ಫ್ರೆಂಡ್ಸ್, ಆದರೆ ಇಲ್ಲಿ ನೋಡಿದ್ರೆ ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿದೆ. ನೋಡಿ, ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಅರ್ಧ ಗಂಟೆ ಇಲ್ಲೇ ಟೈಮ್ ವೇಸ್ಟ್ ಆಯಿತು ನಮ್ಮದು. ಇವತ್ತು ಬೇರೆ ಸಂಡೇ ಇದೆ, ಎಷ್ಟು ಜನ ಬಂದಿದ್ದಾರೆ. ಸೊ ಹಾಗಾಗಿ ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿದೆ. ಇದು ಯಾವಾಗ ಮುಗಿಯುತ್ತೋ ಅಂದ್ಕೊಂಡ್ವಿ, ಅಷ್ಟರಲ್ಲಿ ಟ್ರಾಫಿಕ್ ಕ್ಲಿಯರ್ ಆಯಿತು. ನೋಡಿ, ಒಳಗಡೆ ಬರ್ತಾ ಇದ್ದೀವಿ. ಇನ್ನೇನು ಒಳಗಡೆ ಬಂದುಬಿಟ್ವಿ. ಇಲ್ಲೂ ಕೂಡ ಪಾರ್ಕಿಂಗ್ ಸಲುವಾಗಿ ತುಂಬಾ ವೆಯ್ಟ್ ಮಾಡ್ತಾಯಿದ್ರು. ನೋಡಿ, ಇನ್ನು ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಪಾರ್ಕ್ ಮಾಡೋಕ್ಕೆ ಗಾಡಿನ. ಅಲ್ಲಿಂದ ಮುಂದೆ ಬಂದ್ಬಿಟ್ಟು ನಮ್ಮ ಗಾಡಿನ ನಾವು ಇಲ್ಲೇ ಸೈಡಲ್ಲಿ ಪಾರ್ಕ್ ಮಾಡ್ಕೊಂಡ್ವಿ. ನೋಡಿ, ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಕಾರು ಬೈಕ್ಸು ಎಷ್ಟು ಜನ ಇದ್ದಾರೆ ನೋಡಿ. ಅಲ್ಲಿಂದ ಟಿಕೆಟ್ ತೊಗೊಳಕ್ಕೆ ಬಂದ್ವಿ. ಇಲ್ಲಿ ನೋಡಿದ್ರೆ ಜನ ಅಂದರೆ ಜನ ಇದ್ದಾರೆ. ಇಷ್ಟು ಜನ ಯಾವಾಗ ಟಿಕೆಟ್ ತೊಗೊಳ್ತಾರೆ ಗೊತ್ತಿಲ್ಲ. ಕೆಳಗಡೆನೂ ಟಿಕೆಟ್ ಸಿಗ್ತಾ ಇತ್ತು, ನಾವು ತಗೊಳ್ಳಿಲ್ಲ, ಇಲ್ಲೇ ತಗೊಳ್ಳೋಣ ಅಂತ ಬಂದುಬಿಟ್ವಿ. ಫೈನಲಿ 20 ಮಿನಿಟ್ಸ್ ಆದಮೇಲೆ ನಮ್ಮನೆಯವರು ಟಿಕೆಟ್ ತೊಗೊಂಡು ಬಂದರು. ನಾವಿವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ನೋಡಿ, ಇಲ್ಲಿ ಎಷ್ಟೊಂದು ಬೈಕ್ ಇದೆ. ಈ ಬೈಕಲ್ಲಿ ನಮ್ಮ ಬೈಕಲ್ಲಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿಂದ ಮುಂದೆ ಬಂದು ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ. ನಮ್ಮ ಆಂಜನೇಯಗೆ ಒಂದು ಕೈ ಮುಗಿದ್ಬಿಟ್ಟು ಜೈ ಆಂಜನೇಯ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೊರಟ್ವಿ. ಯಾರೇ ಯಾರೇ ನೀನು ನಂಗೆ ಏನೋ ಆಸೆ ಹೇಳೋದೆಂಗೆ. ನೋಡಿಕೊಂಡು ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿತ್ತು. ನಾವು ತಿಂಡಿ ತಿನ್ನಕ್ಕೆ ಹೋದ್ವಿ. ಇಲ್ಲಿ ಪಲಾವ್ನ ತೊಗೊಂಡ್ವಿ. ಒಂದು ಪಲಾವ್ಗೆ 80 ರೂಪಾಯಿ ಇದೆ. ನನಗಂತೂ ತುಂಬ ಹೊಟ್ಟೆ ಹಸಿವಾಗ್ತಿತ್ತು, ನಾನಂತೂ ಚೆನ್ನಾಗಿ ತಿಂದ್ಬಿಟ್ಟೆ. ಆದಮೇಲೆ ನೆಹರು ಮನೆ ಕಡೆ ಹೊರಟ್ವಿ, ಬನ್ನಿ ನೋಡೋಣ.
ಕೋತಿ ತುಂಬ ಇದ್ದಾವೆ ಫ್ರೆಂಡ್ಸ್. ನೋಡಿ, ಒಂದು ಹುಡುಗಿ ಕೈಯಿಂದ ಐಸ್ ಕ್ರೀಮ್ ಕಿತ್ಕೊಂಡು ಹೆಂಗೆ ತಿಂತಾ ಇದೆ. ಅಲ್ಲಿಂದ ಮುಂದೆ ಬಂದಮೇಲೆ ನಮ್ಮ ಮನೆಯವರು ಟೀ ಕುಡಿಯೋಣ ಅಂತ ಹೇಳಿದ್ರು. ನಾವು ಟೀ ಕುಡಿಯೋಕ್ಕೆ ಒಳಗಡೆ ಹೋದ್ವಿ. ಟೀ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್. ಅಲ್ಲಿಂದ ಮುಂದೆ ಬರಬೇಕಾದ್ರೆ ಇಲ್ಲಿ ವಿದ್ಯಾ ಗಣಪತಿ ಟೆಂಪಲ್ ಇತ್ತು. ಸೊ ಅಲ್ಲೂ ಕೂಡ ಕೈ ಮುಕ್ಕೊಂಡು ಮುಂದೆ ಹೋದ್ವಿ. ಇವಾಗೆಲ್ಲ ನೋಡಿದ್ಮೇಲೆ ಮನೆಗೆ ಹೊರಟ್ವಿ. ಇಲ್ಲಿ ನೋಡಿದ್ರೆ ಫಾಗ್ ನೋಡಿ ಎಲ್ಲ ಹಾಗೆ ಇದೆ. ಎಷ್ಟು ಸಖತ್ತಾಗಿದೆ ಅಲ್ವಾ. ಅಲ್ಲಿಂದ ಕೆಳಗೆ ಬಂದು ನಮ್ಮ ಯಜಮಾನ್ರು ಕೋತಿಗೆ ಬ್ರೆಡ್ನ ಕೊಟ್ಟು ಬಾಯ್ ಹೇಳಿದ್ರು.